ವಾಸ್ತು ಹರೀಶ್ ವಾಹಿನಿಯಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಲ್ಪಿತವಲ್ಲ. ಯಾವುದೇ ಸಮುದಾಯದ ಮತ್ತು ಜನಾಂಗದ ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ಇದು ಕೇವಲ ಪುರಾತನ ಇತಿಹಾಸ ಮತ್ತು ನಿಗೂಢ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ. ಇಂದು ಸಾಮಾಜಿಕವಾಗಿ ಬೇರೂರಿರುವ ಅತೀಂದ್ರಿಯ ಗೋಚರ ಮತ್ತು ಅತಿಮಾನುಷ ಶಕ್ತಿಗಳ ಬಗೆಗಿನ ಮೂಢನಂಬಿಕೆ ಕಂದಾಚಾರಗಳನ್ನು ತೊಲಗಿಸುವ ಸದುದ್ದೇಶ ನಮ್ಮದಾಗಿದೆ. ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರ್ಕಕ್ಕೆ ನಿಲುಕದ್ದು, ಆದ್ದರಿಂದ ಅವನ್ನು ನಂಬುವುದು ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ. ನಮಸ್ಕಾರ ಆತ್ಮಬಂಧುಗಳೇ. ಈ ಜಗತ್ತು ಹಲವಾರು ಮಹನೀಯರುಗಳನ್ನು ನೋಡಿದೆ. ಅದಕ್ಕೆ ನಮ್ಮ ಪೌರಾಣಿಕ ಕಥೆಗಳು, ಪುರಾಣಗಳು, ಇತಿಹಾಸ ಸಾಕ್ಷಿ ಅಂತ ಹೇಳ್ಬೋದು. ಯಾವುದೋ ಒಂದು ನಿರ್ದಿಷ್ಟವಾದಂತಹ ಋಣಾನುಬಂಧದ ಶೇಷಕ್ಕೆ ಒಳಗಾಗಿ ಈ ಒಂದು ಭೂಮಿಯ ಮೇಲೆ ಜನ್ಮ ಪಡೆಯುವಂತಹ ಜೀವಿ ಋಣಾನುಬಂಧಗಳ ಅನುಸಾರ ಆತ್ಮಾನುಬಂಧದ ಚೌಕಟ್ಟಿನಲ್ಲಿ ಅರಿಷಡ್ವರ್ಗಗಳ ಮಾಯೆಯ ಅಥವಾ ಆ ಅಲೆಗಳ ಅಬ್ಬರದ ನಡುವೆಯೂ ಎಲ್ಲೋ ಒಂದು ಕಡೆ ಒಂದು ನಿರ್ದಿಷ್ಟವಾದಂತಹ ಜನ್ಮ ಉದ್ದೇಶ ಮತ್ತು ಕರ್ತವ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆ ಒಂದು ದಿಕ್ಕಿನ ಕಡೆಗೆ ಸಾಗ್ತಾ ಇರುತ್ತೆ, ಅಥವಾ ಆ ದಿಕ್ಕಿನಡೆಗೆ ಸಾಗಬೇಕು ಅನ್ನೋದಕ್ಕೆ ನಮಗೆ ಸಹಕಾರಿ ಅಥವಾ ಪೂರಕವಾಗುವಂಥದ್ದು ಆ ರೀತಿ ಬಾಳಿ ಬದುಕಿ ತೋರಿಸಿದಂತಹ ಮಹನೀಯರುಗಳು. ಒಂದು ಉದಾಹರಣೆಗೆ ಹೇಳೋದಾದರೆ, ಶಂಕರಾಚಾರ್ಯರಾಗ್ಬೋದು, ರಾಮಾನುಜಾಚಾರ್ಯರಾಗ್ಬೋದು, ಮಧ್ವಾಚಾರ್ಯರಾಗ್ಬೋದು, ರಾಮಕೃಷ್ಣ ಪರಮಹಂಸರಾಗ್ಬೋದು, ವಿವೇಕಾನಂದರಾಗ್ಬೋದು, ಬಸವಣ್ಣನವರಾಗ್ಬೋದು, ಅಂಬೇಡ್ಕರ್ ಅವರಾಗ್ಬೋದು, ಮಹಾತ್ಮ ಗಾಂಧೀಜಿಯವರಾಗ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವರಾಗ್ಬೋದು, ಅಬ್ದುಲ್ ಕಲಾಂ ಅವರಾಗ್ಬೋದು, ರಾಘವೇಂದ್ರ ಶ್ರೀಗಳಾಗ್ಬೋದು, ಯಡಿಯೂರು ಸಿದ್ಧಲಿಂಗೇಶ್ವರರಾಗ್ಬೋದು, ಸಿದ್ಧಗಂಗಾ ಶ್ರೀಗಳಾಗ್ಬೋದು, ಪುಟ್ಟಪರ್ತಿ ಸಾಯಿಬಾಬಾ ಆಗ್ಬೋದು, ಶಿರಡಿ ಸಾಯಿಬಾಬಾ ಆಗ್ಬೋದು. ಹೀಗೆ ಹೇಳ್ತಾ ಹೋದರೆ ಬಹಳಷ್ಟು ಅವರುಗಳು ಬಾಳಿ ಬದುಕಿದ ರೀತಿ ಮತ್ತು ಅವರ ಜನ್ಮ, ಕರ್ತವ್ಯ ಮತ್ತು ಉದ್ದೇಶ ಅವುಗಳನ್ನು ನೆರವೇರಿಸಿಕೊಂಡು ಈಡೇರಿಸಿಕೊಂಡು ತದನಂತರ ಕೆಲವರು ವಯೋಸಹಜವಾಗಿ ಕೃಶಗೊಂಡಂತಹ ದೇಹವನ್ನು ತೊರೆದರು. ಮತ್ತೆ ಕೆಲವರು ಆ ದೇಹದಲ್ಲಿ ಚೈತನ್ಯವಿರುವ ಹಾಗೇನೆ ಯಾವುದೋ ಒಂದು ಅವಸರದ ಮತ್ತೊಂದು ಟಾಸ್ಕ್ನ ನೆರವೇರಿಸೋದಕ್ಕೋಸ್ಕರ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರೆ. ನಿಶ್ಚಲ ತತ್ವದಿಂದ ಜೀವನ್ಮುಕ್ತಿ ಅಂತ ಏನಿದೆಯಲ್ಲ, ಸತ್ಸಂಗತ್ಸೇ ನಿಸ್ಸಂಗತ್ವಂ, ನಿಸ್ಸಂಗತ್ಸೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ ಅಂತ. ಆ ಒಂದು ಜೀವನ್ಮುಕ್ತಿಯನ್ನು ಪಡೆಯಲೇಬೇಕು ಅಂದರೆ ಯಾವುದೋ ಒಂದು ಸೀಕ್ರೆಟ್ ಟಾಸ್ಕ್ ಅವರಿಗೆ, ಅವರ ಒಂದು ಆತ್ಮಕ್ಕೆ ಆ ಒಂದು ಟಾಸ್ಕ್ನ ಕೊಡಲ್ಪಡತ್ತೆ. ಅದನ್ನು ನೆರವೇರಿಸೋದಕ್ಕೋಸ್ಕರ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರೆ. ಆ ರೀತಿಯಾದಂಥ ಜೀವಂತ ಸಮಾಧಿಗಳು ನಮಗೆ ಬಹಳಷ್ಟು ಸಿಗತ್ತೆ. ಗದ್ದುಗೆಗಳು ಅಂತ ಕರಿತೀವಿ, ಬೃಂದಾವನ ಅಂತ ಕರಿತೀವಿ, ಸಮಾಧಿ ಅಂತ ಕರಿತೀವಿ. ಉದಾಹರಣೆಗೆ ಅವರು
ಬದುಕಿದ್ದ ಹಾಗೆಯೇ ಬೃಂದಾವನಕ್ಕೆ ಹೋದಂತಹ ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಚಂದ್ರಶೇಖರ ಭಾರತಿ ಶ್ರೀಗಳಾಗ್ಬೋದು, ಶ್ರೀಧರ ಸ್ವಾಮಿಗಳಾಗ್ಬೋದು, ವೆಂಕಟಾಚಲ ಅವಧೂತರಾಗ್ಬೋದು. ಹೀಗೆ ಅದು ಬೆಳೀತಾ ಹೋಗುತ್ತೆ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳಾಗ್ಬೋದು, ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗ್ಬೋದು. ಹೀಗೆ ಬಹಳಷ್ಟು ಜನ ಅವರ ದೇಹದಲ್ಲಿ ಚೈತನ್ಯವಿದ್ದಾಗಲೂ ಇಲ್ಲಿ ಒಂದು ಅನುಮಾನ ಮೂಡುತ್ತೆ. ಕೆಲವರು ಮರಣ ಹೊಂದಿದ ನಂತರ ತಾನೇ ಅವರ ಸಮಾಧಿ ಮಾಡೋದ್ರಂತೆ. ಉದಾಹರಣೆಗೆ ಸಿದ್ಧಗಂಗಾ ಶ್ರೀಗಳದು ಅಂತ. ಚೈತನ್ಯ ಇನ್ನೂ ಇತ್ತು ಅನ್ನೋದಕ್ಕೆ ಅವರನ್ನು ಸಮಾಧಿ ಗದ್ದುಗೆ ಮಾಡ್ತಾ ಇದ್ದಾಗ ಆ ಮುಖದಲ್ಲಿ ಬಂದಂತಹ ತೇಜಸ್ಸು ಮತ್ತು ನಗುಮುಖ, ಯಾರು ನಗುತ್ತಾ ನಗುಮುಖದಲ್ಲಿ ಅವರ ದೇಹದಲ್ಲಿ ಆ ಉಸಿರು ನಿಂತ ನಂತರವೂ ಆ ಚೈತನ್ಯ ಹಾಗೆ ಕಾಣಿಸ್ತಾ ಇರತ್ತೆ, ಪ್ರಜ್ವಲಿಸ್ತಾ ಇರತ್ತೆ ಅವರ ಮುಖದಲ್ಲಿ ಆ ಒಂದು ತೇಜಸ್ಸು, ವರ್ಚಸ್ಸು ಅಂತೀವಿ. ಹಾಗಿರ್ತಕ್ಕಂಥವರು ಇನ್ನು ಚೈತನ್ಯ ಆ ದೇಹದಲ್ಲಿ ಇದೆ. ಅವರು ಇದ್ದ ಹಾಗೆಯೇ ಜೀವಂತ ಸಮಾಧಿ ಸ್ಥಿತಿಗೆ ಹೋಗ್ತಾ ಇದ್ದಾರೆ, ನಿಶ್ಚಲ ತತ್ವಕ್ಕೆ ಹೋಗಿದ್ದಾರೆ ಅನ್ನುವಂಥದಕ್ಕೆ ಹಲವಾರು ಉದಾಹರಣೆಗಳು ಈ ರೀತಿಯಾದಂಥ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಅವರೆಲ್ಲ ಇನ್ನು ಅವರಿಗೆ ಜೀವಿತಾವಧಿ ಇದ್ದು ಅಥವಾ ಯಾಕೆ ಆ ರೀತಿ ಓದು ಅಂದರೆ ಇದು ನಶ್ವರ ಶರೀರ ಅನ್ನುವಂಥದ್ದು ಅವರಿಗೆ ಅರಿವಾಗಿರುತ್ತೆ. ಆ ಶರೀರ ನಶ್ವರ ಅಥವಾ ಈ ಒಂದು ಶರೀರ ಅವರ ಒಂದು ಇನ್ನೊಂದು ಉದ್ದೇಶ ಏನು, ಅವರ ಒಂದು ಜನ್ಮ ಉದ್ದೇಶ ಈಡೇರಿದ ನಂತರ ಲೋಕ ಕಲ್ಯಾಣಕ್ಕಾಗಿ ಏನು ಋಣತ್ರಯಗಳು ಅಂತ ಏನು ತಿಳಿದವರು ಹೇಳ್ತಾರೆ, ಮಾತೃ ಋಣ, ಪಿತೃ ಋಣ, ಗುರುವಿನ ಋಣ. ಗುರುವೆಂದರೆ ಯಾರು? ಜಗದ್ಗುರು. ಜಗದ್ಗುರು ಎಂದರೆ ಇಡೀ ವಿಶ್ವ, ಇಡೀ ಬ್ರಹ್ಮಾಂಡವೇ ಜಗದ್ಗುರು. ಪ್ರತಿಯೊಬ್ಬರಿಗೂ ಜಗದ್ಗುರುವಾಗಿ ನಿಂತಿರುವಂಥದ್ದು ಬ್ರಹ್ಮಾಂಡ. ಆ ಬ್ರಹ್ಮಾಂಡವನ್ನು ಅರಿತು ಆ ಫ್ರೀಕ್ವೆನ್ಸಿಗೆ ಯಾರು ಟ್ಯೂನಪ್ ಆಗಿರ್ತಾರೋ ಅವರ ಒಂದು ಮನಸ್ಥಿತಿಯನ್ನು ಹಾಗೂ ಅವರ ಒಂದು ನಡವಳಿಕೆ ಮತ್ತು ವರ್ತನೆಗಳನ್ನು ಆ ಬ್ರಹ್ಮಾಂಡದ ವರ್ತನೆಯೊಂದಿಗೆ ಮ್ಯಾಚ್ ಮಾಡಿಕೊಂಡು ಅದರಂತೆ ಇವರು ವರ್ತಿಸ್ತಾ ಇರ್ತಾರೋ ಅವರುಗಳು ಜಗದ್ಗುರುಗಳು. ಆ ಜಗದ್ಗುರು ಋಣ, ಮಾತೃ ಋಣ, ಪಿತೃ ಋಣ, ಗುರು ಋಣ, ಋಣತ್ರಯಗಳು ಇವುಗಳ ಈಡೇರಿಕೆಗೆ ಲೋಕ ಕಲ್ಯಾಣದ ನಿಮಿತ್ತ ಅವರಿಗೆ ಈ ಒಂದು ನಶ್ವರ ಶರೀರ, ಭೌತಿಕ ಶರೀರ ಸಪೋರ್ಟ್ ಮಾಡ್ತಾ ಇಲ್ಲ ಅಂದಾಗ ಇದರಿಂದ ಬೇರ್ಪಟ್ಟು ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿ, ಅದು ತಪಸ್ಸಿನಿಂದ ಆಗ್ಬೋದು ಅಥವಾ ಅವರ ಜೀವಿತಾವಧಿಯಲ್ಲಿ ಅವರು ಅರ್ಜಿಸಿಕೊಂಡಂತಹ ಸಂಚಿತ ಫಲಗಳಿಂದ ಆಗ್ಬೋದು. ಅದನ್ನೇ ಸಿಬಿಲ್ ಸ್ಕೋರ್ ಅಂತೀವಿ. ಇವತ್ತೇನು ನಾವು ಸಾಲ ತೊಗೊಂಡು ಸಾಲ ತೀರಿಸ್ಬಿಟ್ರೆ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂಥ ಸಿಬಿಲ್ ಸ್ಕೋರ್ ಚಿತ್ರಗುಪ್ತನ ಹತ್ರ ಇನ್ಕ್ರೀಸ್ ಆಗಬೇಕು, ಇಲ್ಲಲ್ಲ ಅಂತ ಹೇಳ್ತಾ ಇರ್ತೀನಿ. ಹಾಗೆ ಆ ಸಿಬಿಲ್ ಸ್ಕೋರ್ ರೀಚ್ ಆದ ತಕ್ಷಣ ಅವ್ರಿಗೆ ಇನ್ನೊಂದು ಯಾವುದೋ ಒಂದು ಕರ್ತವ್ಯ, ಲೋಕ ಕಲ್ಯಾಣ. ತನ್ನಂತೆಯೇ ಇತರರು, ಇತರರಂತೆಯೇ ತಾನು ಅಂದರೆ ಆ ಬ್ರಹ್ಮಾಂಡ ತತ್ವದೊಂದಿಗೆ ಟ್ಯೂನಪ್ ಆಗಿರ್ತಾರೆ, ಆ ಫ್ರೀಕ್ವೆನ್ಸಿ ಜೊತೆಗೆ ಮರ್ಜ್ ಆಗಿಬಿಟ್ಟಿರ್ತಾರೆ. ಅವರೇ ವಿಶ್ವರೂಪಿಗಳಾಗ್ಬಿಟ್ಟಿರ್ತಾರೆ, ಬ್ರಹ್ಮಾಂಡ ಸ್ವರೂಪಿಗಳಾಗ್ಬಿಟ್ಟಿರ್ತಾರೆ. ಅಂಥವರು ಬೃಂದಾವನ ಸ್ಥಿತಿಗೋ ಗದ್ದುಗೆಯಲ್ಲಿ ಸಮಾಧಿ ಸ್ಥಿತಿಗೆ ಹೋಗಿ ಅಲ್ಲಿಂದಲೇ ಲೋಕ ಕಲ್ಯಾಣದ ಕಾರ್ಯಗಳನ್ನು ನಿರ್ವಹಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯಾದಂಥದ್ದಕ್ಕೆ ನಮಗೆ ಅವರ ಕರ್ತವ್ಯದ ಕರೆ ಬಂದಾಗ, ಇದು ಲೌಕಿಕ ಬಿಡಿ, ಲೌಕಿಕದಲ್ಲಿ ಭವಬಂಧನದ್ದು ಋಣಾನುಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ತೀರಿಸ್ಕೊಳ್ಳೋವಂಥದ್ದು ಇರುತ್ತೆ. ಆ ಋಣಾನುಬಂಧ ತೀರಿಸ್ಕೊಂಡು ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಮಾಡಿಕೊಂಡು ಅವರ ಸಂಪ್ರಾಪ್ತಿಯ ನಂತರ ಏನು ಮೋಕ್ಷ, ಜೀವನ್ ಮುಕ್ತಿ, ಜೀವನ ಚಕ್ರಗಳಿಂದ ಮುಕ್ತಿ ಪಡೆಯೋದಕ್ಕೆ ಅಂತ ಮಾಡ್ತಾರಲ್ಲ, ಅದು ಪ್ರಾಪ್ತಿಯಾಗಬೇಕಂದ್ರೆ ಜೀವಾತ್ಮನು ಪರಮಾತ್ಮನ ಒಂದಿಗೆ ಮರ್ಜ್ ಆಗಬೇಕಂದ್ರೆ ಒಂದು ಪುಣ್ಯಾತ್ಮ ಸ್ವರೂಪ ಪಡಿಬೇಕು. ಬಹುಶಃ ನೋಡಿರ್ತಾರೆ, ಕೆಲವ್ರಿಗೆ ಹೇಳ್ತಾ ಇರ್ತಾರೆ ಅವ್ರು ಮಾಡೋ ಕೆಲಸದಿಂದ, ಪುಣ್ಯಾತ್ಮನಪ್ಪ 100 ವರ್ಷ ಚೆನ್ನಾಗಿರು, 1000 ವರ್ಷ ಬಾಳು ಅಂತ. ಯಾರೂ 1000 ವರ್ಷ ಬಾಳಲ್ಲ, ಬದುಕಲ್ಲ. ಆದರೆ ಬಾಳು ಅಂದಾಗ ಆ ಪುಣ್ಯ ಆತ್ಮ ದೇಹ ತ್ಯಜಿಸಿದ ನಂತರವೂ ಸಾವಿರಾರು ವರ್ಷ
ಇಲ್ಲಿ ಲೋಕ ಕಲ್ಯಾಣದ ಕಾರ್ಯಕ್ಕಾಗಿ ಮೀಸಲಾಗಿ ಅದರ ಕರ್ತವ್ಯವನ್ನು ನಿರ್ವಹಿಸ್ತಾ ಹೋಗಬೇಕು ಅನ್ನುವಂಥದ್ದು ಒಂದು ನಿಯಮ. ಹಾಗೆ ಈ ಒಂದು ಪುಣ್ಯ ಆತ್ಮಗಳು ಮತ್ತು ಲೋಕ ಕಲ್ಯಾಣಕ್ಕಾಗೇ ತಮ್ಮನ್ನು ತಾವು ನಿಶ್ಚಲ ತತ್ವಕ್ಕೆ ತೊಡಗಿಸಿಕೊಂಡಂತಹ, ಒಳಗಾಗಿಸಿಕೊಂಡಂತಹ ಆತ್ಮಗಳ ಸಾಲಿಗೆ ನಮ್ಮ ಆತ್ಮಬಂಧು ಪುನೀತ್ ರಾಜ್ಕುಮಾರ್ ಸಹ ಇತ್ತೀಚೆಗೆ ಸೇರ್ಪಡೆ ಆದರು ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ಸಂಗತಿ. ಒಬ್ಬ ನಟನಾಗಿ, ಒಬ್ಬ ಹಿರಿಯ ನಟರ ಮಗನಾಗಿ ಮತ್ತು ಖ್ಯಾತ ನಟರ ಸಹೋದರನಾಗಿ ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಅವರನ್ನು ಎಲ್ಲರೂ ನೋಡಿದರ ಹೊರತು ಅಪ್ಪು ಅಂತಕ್ಕಂಥ ಆ ಪುನೀತ್ ರಾಜ್ಕುಮಾರ್ದು ಒಂದು ಋಷಿಯ ಜನ್ಮ ಆಗಿತ್ತು. ಒಂದು ಋಷಿ ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ತದನಂತರ ತನ್ನ ಋಣಾನುಬಂಧಗಳನ್ನು ತೀರಿಸಿಕೊಂಡು ಭವಬಂಧನ ಸಾಗರದಿಂದ ಈಜಿ ಹೊರಗೆ ಬರಬೇಕು ಅಥವಾ ಜೀವನ್ ಮುಕ್ತಿಯನ್ನು ಪಡೆಯಬೇಕು ಅಂತಕ್ಕಂಥ ಉದ್ದೇಶದೊಂದಿಗೆ ಅವತಾರ ತಾಳಿದಂತಹ ಅಥವಾ ಒಂದು ಜನ್ಮ ತಾಳಿದಂತಹ ಒಂದು ಋಷಿ ಜನ್ಮ ಅಂತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ನನ್ನ ಈ ಹಿಂದಿನ ಎಪಿಸೋಡ್ ನೋಡಿ, ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದು ಅಂತ ಹೇಳ್ತೀನಿ. ನನ್ನ ಪ್ರಕಾರ ಅಪ್ಪು ಅಂತಕ್ಕಂಥದ್ದು ಅದೊಂದು ಹೆಸರಲ್ಲ, ಗುರುತಿಸುವಿಕೆ, ಗುರುತಿಸುವಂಥದ್ದಲ್ಲ, ರೆಕಗ್ನಿಷನ್ ಅಲ್ಲ. ಅದೊಂದು ಫ್ರೀಕ್ವೆನ್ಸಿ, ಅದೊಂದು ವೇವ್, ಅದೊಂದು ವೈಬ್ರೇಷನ್. ಅದರಲ್ಲಿ ಒಂದು ಎನರ್ಜಿ ಇದೆ. ಆ ಎನರ್ಜಿಗೆ ಒಂದು ಪರ್ಪಸ್ ಇದೆ. ಈ ಯಾವುದೇ ಒಂದು ಫ್ರೀಕ್ವೆನ್ಸಿ ಅಂತಕ್ಕಂಥ ಡೆಸ್ಟಿನಿಗೆ ಒಂದು ವೇವ್ ಆಗ್ಬೋದು ಅಥವಾ ವೈಬ್ರೇಷನ್ ಆಗ್ಬೋದು. ಅದು ಮೂವ್ ಆಗಬೇಕಂದ್ರೆ ಅದಕ್ಕೊಂದು ಎನರ್ಜಿ ಬೇಕು. ಇಡೀ ಬ್ರಹ್ಮಾಂಡವೇ ಎನರ್ಜಿ, ವೇವ್ ಆ್ಯಂಡ್ ಫ್ರೀಕ್ವೆನ್ಸಿ, ಇದು ಮೂರರ ಮೇಲೆ ಅಂತ ಆಧುನಿಕ ವಿಜ್ಞಾನವೂ ಒಪ್ಕೊಳ್ಳುತ್ತೆ. ಆದರೆ ತನ್ನ ಜೀವಿತಾವಧ ಕಾಲದಲ್ಲಿ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನಂತೆ, ಎಲ್ಲರಂತೆ ನಾನು ಅಂತ ಬಾಳಿ ತೋರಿಸಿದಂತಹ ಅವರು ನೋಡಿ, ಚಿಕ್ಕ ವಯಸ್ಸಿನಲ್ಲೇ ಪ್ರಹ್ಲಾದನ ಒಂದು ಪಾತ್ರ ಮಾಡ್ತಾರೆ. ಪ್ರಹ್ಲಾದನೂ ಅಷ್ಟೇ, ಆತನ ಜನ್ಮ ಉದ್ದೇಶ ಅಂತ ಬಂದಾಗ ಸ್ವಂತ ತಂದೆ ಮಾತನ್ನು ಕೇಳಲ್ಲ, ತಾಯಿಯ ಮಾತನ್ನು ಕೇಳಲ್ಲ. ಆ ಉದ್ದೇಶನೇ ಆತನಿಗೆ ಮುಖ್ಯ ಆಗತ್ತೆ. ಅದೇ ರೀತಿ ಪ್ರಹ್ಲಾದರ ನಂತರದ ಅವತಾರ ಅಂತ ಏನು ರಾಘವೇಂದ್ರ ಶ್ರೀಗಳನ್ನು ನಾವು ಪ್ರಹ್ಲಾದರ ಅವತಾರ ಅಂತ ಹೇಳ್ತೀವಿ, ಅವರು ಅಷ್ಟೇ ಭವಬಂಧನದ ಬೇಗೆಯಲ್ಲಿ ಎಷ್ಟೇ ಅವರು ಬಳಲಿದರು, ನೊಂದರು, ಬೆಂದರು, ಪರಿಪಕ್ವವಾದರು, ಅವರ ಜನ್ಮ ಕರ್ತವ್ಯದ ಕರೆ ಅವರಿಗೆ ಅವರ ಗುರುಗಳು ಆದೇಶ ಮಾಡಿದ ತಕ್ಷಣ ಈ ಭವಬಂಧನದ ಪಾಶಗಳು ಏನಿತ್ತು, ಹೆಂಡತಿ, ಮಕ್ಕಳು, ಬಂಧು ಬಳಗ, ಇದೆ ನಥಿಂಗ್ ಅನ್ನೋ ಥರ ಅದನ್ನೆಲ್ಲ ಕಿತ್ತೆಸೆದು ಹೋಗಿ ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ. ಸನ್ಯಾಸತ್ವ ಸ್ವೀಕಾರ ಮಾಡೋದು ಅಂದರೆ ಒಂದು ನಿಸ್ಸಂಗತ್ವ, ನಿಸ್ಸಂಗತ್ವದಿಂದ ನಿರ್ಮೋಹತ್ವ, ನಿರ್ಮೋಹತ್ವದಿಂದ ನಿಶ್ಚಲತತ್ವ. ಹಾಗೆ ಆ ಒಂದು ಸನ್ಯಾಸತ್ವ ಸ್ವೀಕಾರ ಮಾಡಿ ತದನಂತರ ಲೋಕ ಕಲ್ಯಾಣದ ಕಾರ್ಯಕ್ಕೆ ಅವರನ್ನು ಅವರು ಸಮರ್ಪಿಸ್ಕೊಂಡ್ಬಿಡ್ತಾರೆ. ಅದಾದ ನಂತರ ವಯೋಸಹಜವಾಗಿ ಈ ಒಂದು ದೇಹ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋವಂಥದ್ದು ಅವರ ಸುಪ್ತ ಪ್ರಜ್ಞೆಗೆ, ಅರಿವಿಗೆ ಯಾವಾಗ ಬರುತ್ತೋ ಅವರು ಬೃಂದಾವನ ಸ್ಥಿತಿಗೆ ಹೋಗ್ಬಿಡ್ತಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ನೀವು ನೋಡಿ, ಆ ಪ್ರಹ್ಲಾದರ ಪಾತ್ರ ಮಾಡಿದ್ದಂತಹ ಪುನೀತ್ ರಾಜ್ಕುಮಾರ್ ಬಹುಶಃ ಅವರ ಸುಪ್ತ ಪ್ರಜ್ಞೆಗೆ, ಆ ಆತ್ಮಕ್ಕೆ, ಆ ಒಂದು ಕ್ಯಾರೆಕ್ಟರ್ ಅವರು ಯಾವಾಗ ಇನ್ವಾಲ್ವ್ ಆಗಿ ಮಾಡಿದ್ರೋ, ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಆ ಕ್ಯಾರೆಕ್ಟರ್ ಮಾಡಿದಾಗ ನಾವು ಅವರಾಗಿ ಬಿಡ್ತೀವಿ. ಅದು ನಟನೆ ಇರ್ಬೋದು ಅಥವಾ ಬೇರೆ ಏನೇ ಇರ್ಬೋದು. ಈಗ ಆ ವಿಚಾರದಲ್ಲಿ ತಗೊಂಡಾಗ ರಾಘವೇಂದ್ರ ಶ್ರೀಗಳ ಅನನ್ಯ ಭಕ್ತರವರು,
ಅದು ಗರ್ಭತಃ ಅವರ ತಾಯಿಯ ಗರ್ಭದಲ್ಲಿದ್ದಂಗೆ ಅವರ ತಂದೆಯವರ ಒಂದು ಜೆನೆಟಿಕ್ ಮೆಮೊರಿ ಆಗ್ಬೋದು, DNA ಆಗ್ಬೋದು, ಅದು ರಕ್ತಗತವಾಗಿ ಅವರಿಗೆ ಮೈಗೂಡಿಸ್ಕೊಂಡು ಬಂದಿದ್ದಂಥದ್ದು. ಅಯ್ಯಪ್ಪನ ಮಾಲಾಧಾರಣೆ ಆಗ್ಬೋದು, ಎಲ್ಲ ಸ್ಪಿರಿಚುವಲ್ ಆಗಿ ಆಧ್ಯಾತ್ಮದಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡಿದ್ದರಿಂದ ಈ ಕೆಲವೊಂದು ಜಗದ್ಗುರು ತತ್ವ ಏನಂದರೆ ಬ್ರಹ್ಮಾಂಡ ತತ್ವದ ಕೆಲವೊಂದು ರೀತಿ ನೀತಿಗಳೇನಿರುತ್ತೆ, ಇದಿಷ್ಟು ಅವರಿಗೆ ಮೈಗೂಡಿತ್ತು. ರಕ್ತಗತವಾಗಿ ಅದು ಅವರ ಧಮನಿಯಲ್ಲೂ ಇತ್ತು ಅನ್ನುವಂಥದ್ದಕ್ಕೆ ಇವೆಲ್ಲ ಪೂರಕವಾಗಿ ಹೋಗುವಂಥದ್ದು. ಈ ಫ್ರೀಕ್ವೆನ್ಸಿ ಅಂತ ಏನು ಹೇಳಿದ್ನಲ್ಲ ಅಪ್ಪು ಅನ್ನುವಂಥದ್ದು, ಆ ಫ್ರೀಕ್ವೆನ್ಸಿ ಒಂದು ಹಂತದಲ್ಲಿ ನಾನು ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ದಾಗ ಕೆಲವೊಂದನ್ನು ಬಹಳಷ್ಟು ಪ್ರಶ್ನೆಗಳು ಬಂತು ನನಗೆ. ಆ ಪ್ರಶ್ನೆಗಳ ಆಧಾರದಲ್ಲಿ ನಾನೊಂದು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ತಾ ಹೋದೆ. ಆ ಆಳವಾಗಿ ಆ ಫ್ರೀಕ್ವೆನ್ಸಿಯ ವಿಚಾರದಲ್ಲಿ ನಾನು ಅಧ್ಯಯನ ಮಾಡ್ತಾ ಹೋದಾಗ ಬಹಳಷ್ಟು ವಿಚಾರಗಳು ನನ್ನ ಸುಪ್ತ ಪ್ರಜ್ಞೆಗೆ, ಕಾನ್ಷಿಯಸ್ನೆಸ್ಗೆ ಬರ್ತಾ ಹೋಯಿತು. ಅದನ್ನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ ಅಷ್ಟೇ. ನಾನು ಆ ಒಂದು ಕರೆ ಬಂದ ನಂತರ, ಕರೆ ಅಂದರೆ ಯಾವುದೋ ಮೊಬೈಲಿಗೆ ಫೋನ್ ಬಂತು ಅಂತಲ್ಲ, ಅವರ ಆತ್ಮಕ್ಕೆ ಏನೊಂದು ಉದ್ದೇಶ ಕರ್ತವ್ಯ ಅಂತ ಏನು ಹೇಳ್ತೀನಿ, ಅವರ ಉದ್ದೇಶ ಈಡೇರಿಕೆ ಆಯಿತು. ಕರ್ತವ್ಯದ ಕರೆ ಬಂದಾಗ ಜೀವನ್ ಮುಕ್ತಿಗಾಗಿ ಪರಮಾತ್ಮನಲ್ಲಿ ಐಕ್ಯ ಆಗಬೇಕಂದ್ರೆ ಆ ಒಂದು ಋಷಿ ಜನ್ಮಕ್ಕೆ ಇನ್ನು ಯಾವ ಒಂದು ಕೆಲವೊಂದು ಕರ್ತವ್ಯಗಳು ಈಡೇರಿಸೋದಿತ್ತು. ಹೆಂಡತಿ, ಮಕ್ಕಳು, ಅಭಿಮಾನಿ ದೇವರುಗಳು ಅಥವಾ ಬಂಧು ಬಳಗ ಎಲ್ಲನೂ ಇಟ್ ಈಸ್ ನಥಿಂಗ್, ಲೌಕಿಕವಾದಂತಹ ನಶ್ವರ ಜಗತ್ತನ್ನು ಇದು ಏನೂ ಅಲ್ಲ ಅನ್ನೋ ಥರ ಡಿಟ್ಯಾಚ್ ಮಾಡ್ಕೊತಾರೆ. ಅದರಿಂದ ಪ್ರತ್ಯೇಕ ಆಗ್ಬಿಡ್ತಾರೆ. ಅವ್ರನ್ನವರು ಸಪ್ರೇಟ್ ಮಾಡ್ಕೊಂಡ್ಬಿಡ್ತಾರೆ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಅಪ್ಪುಗೆ ಯಾರೂ ದ್ವೇಷಿ ಇಲ್ಲ, ಶತ್ರುಗಳಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಅಪ್ಪುಗೆ ಯಾವ ರೋಗನೂ ಬಂದಿಲ್ಲ. ಹೆಲ್ತಿ ಬಾಡಿ, ಹೆಲ್ತ್ ಕಾನ್ಷಿಯಸ್ನೆಸ್ ತುಂಬ ಇತ್ತು. ಆದರೂ ಆ ದೇಹದಿಂದ ಆತ್ಮ ಯಾಕೆ ಸಪ್ರೇಟ್ ಆಯಿತು ಇನ್ನು ಅಂತ, ಈ ಫ್ರೀಕ್ವೆನ್ಸಿ ಯಾಕೆ ಕಟ್ಟಾಯಿತು? ಇವಾಗ ಟೆಕ್ನಿಕಲ್ ಆ್ಯಂಗಲಲ್ಲಿ ನೋಡೋಕೆ ಹೋದಾಗ ಪಂಚಭೂತ ತತ್ವಗಳು ಅಂತ ಕೆಲವೊಂದು ಇರುತ್ತೆ. ನಮ್ಮ ಫಿಸಿಕಲ್ ಬಾಡಿಗೆ ಪಂಚಭೂತ ತತ್ವಗಳೇ ಎಲ್ಲದಕ್ಕೂ ಎನರ್ಜಿಯನ್ನು ಕೊಡ್ತಕ್ಕಂಥದ್ದು. ಹಾಗೆ ನೋಡಿ, ಒಂದು ಹೇಳಬೇಕಂತಂದರೆ ನಮ್ಮ ಮೊಬೈಲ್ ಕಾರ್ಡಲ್ಲೋ ಅಥವಾ ಡೆಬಿಟ್ ಕಾರ್ಡಲ್ಲೋ ಅಥವಾ DTH ಏನಿರುತ್ತೆ ಡಿಶ್ ಟಿವಿದು ಅದರಲ್ಲೋ ಆ ಕಾರ್ಡ್ನಲ್ಲೋ ಅಥವಾ ಕೆಲವೊಂದು ಇವತ್ತು ಎಲ್ಲ ಡಿವೈಸ್ಗಳಲ್ಲೂ ವಾಚುಗಳಿಗೂ ಬಂದ್ಬಿಟ್ಟಿದೆ ಸಿಮ್ ಕಾರ್ಡು ಇರುತ್ತೆ. ಕಾಪರ್ನ ಒಂದು ಪೀಸ್ ಇರ್ತಕ್ಕಂಥದ್ದು, ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಷನ್ ಮಾಡ್ಯೂಲ್ ಅಂತ ಸಿಮ್ ಕಾರ್ಡ್. ಅದನ್ನು ನಾವು ಒಂದು ಅದರದ್ದು ರೀಡರ್ ಇರುತ್ತಲ್ಲ, ಆ ಫ್ರೀಕ್ವೆನ್ಸಿಯನ್ನು ಆ ಸಿಮ್ ಕಾರ್ಡಿಂದ ಡಿಕೋಡ್ ಮಾಡಿಕೊಂಡು ಅದನ್ನು ಒಂದು ಕ್ರಿಯೆಯಾಗಿ ಪರಿವರ್ತಿಸುವಂತಹ EVM ಮಿಷಿನ್ಗಳಿರ್ಬೋದು ಅಥವಾ ಸೆಟಪ್ ಬಾಕ್ಸ್ ಇರ್ಬೋದು, ಮೊಬೈಲ್ ಡಿವೈಸ್ ಇರ್ಬೋದು ಅಥವಾ ವಾಚುಗಳಿರ್ಬೋದು, ಇಂಥವು ಏನೇನಿದೆ ಅದನ್ನು ಡಿಕೋಡ್ ಮಾಡುವಂಥದ್ದು. ಅವುಗಳೊಂದಿಗೆ ಅದರೊಂದಿಗೆ ಕಾರ್ಯ ಅದು ನಡೆಸಿದಾಗ ಸೆಟಪ್ ಬಾಕ್ಸ್ ತೊಗೊಂಡಾಗ ಡಿಶ್ ಎಲ್ಲೋ ಇರುತ್ತೆ, ಅದಕ್ಕೊಂದು LNB ಇರುತ್ತೆ. ಅದನ್ನು ನಾವು ನಮ್ಮ ಮೈಂಡ್ ಅಂತ ತಗೊಳ್ಳೋಣ. ಆ ಮೈಂಡಿಂದ ಆ ನಾಲೆಡ್ಜ್ ಬಂದು ಸೆಟಪ್ ಬಾಕ್ಸ್, ಹಾರ್ಟು, ಬ್ರೈನು, ಆರ್ಗ್ಯಾನ್ಸು ತಗೊಳ್ಳೋಣ. ಅದರಿಂದ ಟಿವಿಗೆ ಅದು ಇಲ್ಲಿ ಒಂದು ಆಲ್ಗೊರಿದಮ್ ಆಗಿ ಟಿವಿಗೆ ಅದು ಪಿಕ್ಚರೈಸೇಷನ್, ಶಬ್ದ ಮತ್ತು ದೃಶ್ಯಗಳಾಗಿ ಪರಿವರ್ತನೆಯಾಗಿ ಟಿವಿ ಪರದೆ ಮೇಲೆ ಬರುತ್ತೆ. ಆದರೆ ನಾವು ಇಲ್ಲಿ ಟಿವಿ ಪರದೆಯಲ್ಲಿ ಏನು ನೋಡ್ತೀವಿ, ಅದನ್ನ ಹೋಗಿ ಡಿಶ್ ಹತ್ರ LNBಗೆ ಹೋಗಿ ನೋಡ್ತಾ ಇದ್ರೆ ಅದೆಲ್ಲ ಕಾಣಿಸಲ್ಲ ನಮಗೆ. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಅವರ ವಿಧಿ ಅಂತ ಏನಿರುತ್ತೆ, ನೆಟ್ವರ್ಕ್ ಪ್ರೊವೈಡರ್, ಆತ ಯಾವ ಒಂದು ಜಿಗಾಹ್ಯಾಟ್ಸ್ ತರಂಗಾಂತರಗಳಲ್ಲಿ ಏನು ಸಿಗ್ನಲ್ಸ್ನ ರವಾನೆ ಮಾಡ್ತಾರೆ ಅದನ್ನು ರಿಸೀವ್ ಮಾಡಿಕೊಂಡು ಅದನ್ನು ಡಿಕೋಡ್ ಮಾಡಿ LNB ಮುಖಾಂತರ ಸೆಟಪ್ ಬಾಕ್ಸ್ಗೆ ಕಳಿಸಿ, ಸೆಟಪ್ ಬಾಕ್ಸಲ್ಲಿ ಇರತಕ್ಕಂಥ ಆ ಕಾರ್ಡ್ನಲ್ಲಿ ಇರತಕ್ಕಂಥ ಸಿಮ್ ಕಾರ್ಡ್ನ ಅದರ ಮುಖಾಂತರ ಡಿಕೋಡ್ ಮಾಡಿ ಅದನ್ನು ಒಂದು ಪರಿವರ್ತನೆ ಮಾಡಿ ಟಿವಿಯಲ್ಲಿ ಅದು ಶಬ್ದ ದೃಶ್ಯಗಳಾಗಿ ಅದಾದ ನಂತರ ನಾವು ನೋಡ್ತೀವಿ. ಇದೇ ಥರ ಪ್ರತಿಯೊಬ್ಬರದೂ ಜೀವನ ಇರುತ್ತೆ. ಇಲ್ಲಿ ಸಿಗ್ನಲ್ ಕಟ್ಟಾಯಿತು. ಸಿಗ್ನಲ್ ಹೆಂಗೆ ಕಟ್ಟಾಗತ್ತೆ? ಸ್ಯಾಟಿಲೈಟ್ನ ಆ್ಯಂಗಲ್ ಒಂಚೂರು ಚೇಂಜ್ ಆದಾಗ, ಸೋಲಾರ್
ಸೋಲಾರ್ ಪಿಕ್ಸಲ್ಸ್ನ ಕೆಲವೊಂದು ಪ್ರಾಬ್ಲಮಿಂದ, ಮತ್ತು ಗ್ರಹಗಳ ಒಂದು ಸಂಚಾರದಿಂದ ಕೆಲವೊಂದು ಸ್ಯಾಟಿಲೈಟ್ಗಳ ಫ್ರೀಕ್ವೆನ್ಸಿಯಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದೇ ರೀತಿ ಮಳೆ ಬಂದಾಗ, ಮೋಡ ಹಾಕ್ಕೊಂಡಾಗ, ಇಲ್ಲೆಲ್ಲ ಪಂಚಭೂತ ತತ್ವಗಳು ಅಂತ ಹೇಳಿದೆ ನಾನು. ಒಂದು ಡಿಶ್ ಕೆಲಸ ಮಾಡಬೇಕು, ನಮಗೆ ನಾವು ಅನ್ಇಂಟ್ರಪ್ಟೆಡ್ ಆಗಿ ಒಂದು ದೃಶ್ಯ, ಒಂದು ಯಾವುದೋ ಸೀರಿಯಲ್ಲೋ ಪಿಕ್ಚರೋ ನೋಡ್ಬೇಕಂದ್ರೆ ಆಕಾಶ ತತ್ವ, ಜಲತತ್ವ, ವಾಯುತತ್ವ, ಅಗ್ನಿತತ್ವ ಪವರ್ ಕರೆಂಟು, ಮತ್ತು ಭೂಮಿ ತತ್ವ ಆಕರ್ಷಣೆ ಯಾವುದು ಟಿ ವಿ, ಇಷ್ಟೂ ಇದೊಂದರಲ್ಲಿ ವರ್ಕ್ ಮಾಡುತ್ತೆ ಅಂದರೆ ಇನ್ನು ನಿರ್ಜೀವ ವಸ್ತು ಅದು ಒಂದು ಸಿಮ್ ಕಾರ್ಡ್. ಆದರೆ ಅದನ್ನು ಇಟ್ಕೊಂಡು ಇಷ್ಟೆಲ್ಲ ನಡೆಯುತ್ತೆ ಅಂದರೆ ಒಂದು ಮನುಷ್ಯನ ಜೀವನದಲ್ಲಿ ವೈಯಕ್ತಿಕವಾಗಿ ಎಷ್ಟೆಲ್ಲ ನಡೆಯುತ್ತೆ, ಏನೆಲ್ಲ ವಿಧಾನಗಳಿರುತ್ತೆ, ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಫ್ರೀಕ್ವೆನ್ಸಿ ನಿಮ್ಗೆ ಅರ್ಥ ಆದರೆ ನಾನೇನು ಹೇಳ್ತಾ ಇದ್ದೀನಿ ಅನ್ನುವಂಥದ್ದು ಅರ್ಥ ಆಗುತ್ತೆ ಆತ್ಮಬಂಧುಗಳೇ.